ಮುಗಿಸ್ರಿ ಇದನ್ನ. ಗೌರಿ ಇನ್ನ ನೀ ಕೊಟ್ಟೆ ಟೈಮ ಮುಗುದಿಲ್ಲ. ಈಗ ನನ್ನ ಸೋಲ್ಸ್ಬೇಕಂತಂದ್ ಏನ್ ಹೆಂಗ? ನಾ ಬಂದಿದ್ದು ನಿನ್ ಸೋಲ್ ಅನ್ನಕಲ್ಲ, ನನ್ ಸೋಲ್ ನಾನು ಒಪ್ಕೊಳಕ್ ಬಂದಿನಿ. ನಾನ ಸೋತಿನ. ನಿನ್ನ ಸೋಲು ನೀನ ಒಪ್ಕೊಳಕ? ನೀ ಹೇಳೋದ್ ನನಗ ಅರ್ಥ ಆಗೋಲಾಗಿತ್ತು ಗೌರಿ. ಇದು ಹಂಗ ನಿನ್ನ ಸೋಲ್ ನೀನ್ ಹೆಂಗ ಒಪ್ಕೋತಿ? ಈ ಮನ್ಯಾಗಿಟ್ಟೆಲ್ಲ ವಸ್ತು ಇದ್ರು ಖಾಲಿ ಆಯ್ತಲ್ಲ. ಅದ ನಾನು ಹೆಂಡತಿ ಮನ್ಯಾಗಿದ್ದ ಅಂದ್ರೆ ಎರಡು ಚಂದ ಇರ್ತೈತಿ ಲಕ್ ಲಕ್ ಲಕ. ನಂಗೆ ಇದು ಮೌನ ಆಗಿದ್ದು ನೋಡಿದ್ರ ಇದಕ್ಕೆಲ್ಲ ಕಾರಣ ನಾನಾಗ್ದಿ. ಈ ಮನ್ಯಾಗ ನನಗೆ ಇರ್ಲಕ್ಕ ಅಂಜಿಕೆ ಬರ್ಲಬತ್ತಿ. ಬೇಡ, ಇದ್ ಸಮಾಧಿ ಆಗ್ಲಕ್ ನಾನಾ ಕಾರದ್ನೆ. ಇದು ನನ್ನಿಂದನ ಸುಧಾರ ಆಗ್ಬೇಕು. ನಾನು ಹೆಂಡತಿನ ಹೋಗಿ ನಾ ಹೆಂಗಾರ ಮಾಡಿ ಕೈಕಾಲು ಬಿದ್ದರೆ ಹೋಗಿ ಕರ್ಕೊಂಡ್ ಬರ್ಬೇಕು. ಯಾಕಂದ್ರೆ ನಾನು ತಪ್ಪು ಮಾಡೀನಿ, ಕರ್ಕೊಂಡ್ ಬರಬೇಕು ಹೋಗಿ. ಇಲ್ಲ ತಡ ಮಾಡಿದ್ರ ಉಪಯೋಗ ಇಲ್ಲ. ಒಟ್ಟು ಹೆಂಗಾರ ಮಾಡಿ ಬಳಿದ ಆಮೇಲೆ ನೋಡ್ಕರೆ ಮೊದಲು ನನ್ನ ಹೆಂಡತಿಗೆ ಹೋಗಿ ಭೇಟಿಯಾಗಿ ಬರ್ತಾನೆ. ಒಟ್ಟು ಮತ್ತೆ ಯಾಕೆ ಬಂದೆಪ್ಪ? ನಮ್ಮ ತಂಗಿ ಕೊಟ್ಟಿ ಟೈಮ್ನ ಮುಗಿಲಿಂದು ಹೋ ನಡಿ. ಇಲ್ರಿ ಬೇಗಾರ ಭಾಳ ಸಿಟ್ಟಿ ಬರ್ಲಕ್ಕೆ ಹೋಗ್ಬೇಡ್ರಿ. ನಾನು ಹೆಣ್ತೀನಿ ಸ್ವಲ್ಪ ಕರೀರಿ. ಯಾಕಂದ್ರೆ ಆಕೆ ಜೋಡಿ ಸ್ವಲ್ಪ ಮಾತಾಡ್ಬೇಕಣ್ಣ. ಹೆಂಗಾರ ಮಾಡಿ ದಯವಿಟ್ಟು ನಿಮ್ಗೆ ಹೇಳ್ತೇನೆ ರೀ. ಕರೀರಿ ಒಳಗೆ. ಏ ಮಾತಾಡಿ ಉಪಯೋಗ ಆಯ್ತು. ಮತ್ತೆ ನೀನು ಅನುಮಾನ ಕೊಡ್ಲಿದ್ದೀನಿ ಮನಸ್ಸು ನೋವು ಬರ್ಲಕ್ಕೆ ಬಂದೆ ಎನ್ನಕ್ಕಿಗೆ ಹೋಗಿಲ್ಲಿಂದ. ನೀನಾ ಮತ್ತಾಕ್ ಬಂದಿಲ್ಲಿಗಿ? ನೋಡ್ತಂಗಿ ಮತ್ತೆ ಬಂದಿ ಹೋಗಿಲ್ಲತ್ತ. ಹೋಗಂಡ್ ಎಲ್ಲಿ ಹೋಗಲಾಗನ? ಏನ ಮಾತಾಡ್ಬೇಕಂತ ಕೂತೇ ಬಿಟ್ಟನ ಕಟ್ಟಿಗೆ. ಹೋಗ್ಲಿ ಬಿಡಣ್ಣ, ಏನೋ ಮಾತಾಡ್ಬೇಕನ್ನಂತಲ್ಲ, ಮಾತಾಡ್ಲಿ ಬಿಡ. ಗೌರಿ ನಿನಗೆ ಕ್ಷಮಿಸನು ಯೋಗ್ಯತೆನೂ ನನಗಿಲ್ಲ. ಆದ್ರೂ ಕ್ಷಮೆ ಕೇಳ್ಬೇಕಂತೇಳಿ ನಿನ್ನ ಹತ್ರ ಬಂದೀನಿ. ಕ್ಷಮೆ ಕ್ಷಮೆ ಅನ್ನೋ ಪದ ನಂಗೆ ಭಾಳ ಸಾಣದಾಗತ್ತ. ನೀನು ಮನ್ಸಿಗೆ ಮಾಡಿರೋ ಗಾಯನ ಭಾಳ ದೊಡ್ಡದೈತಿ. ಅದ್ರ ಮುಂದೆ ಕ್ಷಮೆ ಅನ್ನೋ ಸಣ್ಣ ಪದ ಎಲ್ಲಿ ತಟ್ಬೇಕು ನನಗೆ? ಹೌದು ಗೌರಿ, ನಾ ಪಾಪಿ ಅದೀನಿ. ಪ್ರೀತಿ ಅಂದ್ರೆ ಏನಂತೇಳಿ ನಾ ನಿನ್ನಿಂದ ಕಲ್ತ್ನೆ. ನಂಬಿಕೆ ಅಂದ್ರೆ ಏನಂತೇಳಿ ನಿನ್ನಿಂದ ಕಲಿಬೇಕಾಗಿತ್ತು ನಾ. ಆದರೂ ನಾ ಸೋತ್ ಬಿಟ್ನೆ. ಗಂಡ ಹೆಂಡತಿ ಅಂದ್ರೆ ಎರಡು ದೇಹ ಒಂದೇ ಜೀವ ಥರ. ಆದ್ರೆ ನನ್ನ ಜೀವಕ್ಕನ ಅನುಮಾನ ಪಟ್ಟ ನಾ ದೊಡ್ಡ ತಪ್ಪು ಮಾಡಿಬಿಟ್ನಿ ಗೌರಿ. ನಾ ಕ್ಷಮೆ ಅನ್ನೋ ಪದ ನಿನ್ನ ಮುಂದೆ ನೀ ಅಂದಂಗೆ ಸಾಣದ ಹಾಕತ್ ನಂದು. ಗಂಡ ಹೆಂಡತಿ ಅಂತಂದ್ರೆ ಒಂದು ಕೀಲಿ ಕೈ ಇದ್ದಂಗ. ಎರಡು ಸೇರಿದ್ರನ ಬಾಗ್ಲ ತೆಗಿತೈತಿ. ನಿನ್ನ ಅನುಮಾನ ಅನ್ನೋದು ಆ ಕೀಲಿಗೆ ಮೆತ್ಕೊಂಡು ತುಕ್ಕಿಡ್ಬೋಗತಿ. ಈಗ ಬಾಗ್ಲು ಓಪನ್ ಆಗದ ಹೆಂಗಾಗುತ್ತೆ ಹೇಳೋದು? ಗೌರಿ ನಾ ಹಿಡಿಸಿದ ತುಕ್ಕ ನನ್ನ ಕೈಲಿಂದ ತೊಳಿತೀನಿ. ಯಾಕಂದ್ರೆ ನನಗೆ ಇದೊಂದು ಅವಕಾಶ ಕೊಟ್ಟೆ ಅಂದ್ರೆ ನೀ ಯಾವುದೇ ಶಿಕ್ಷೆ ಕೊಡು ನನಗೆ ಅದನ್ನು ಪೂರ ಮುಗಿಸಲಾರ ಬಿಡೋದಿಲ್ಲ. ನನ್ನ ತಪ್ಪಿಗೆ ನನಗೊಂದು ಪ್ರಾಯಶ್ಚಿತ್ತ ಮಾಡ್ದಾಕತಿ. ತಿದ್ಕೋತ ನಿನ್ನ ಮೇಲೆ ಇಲ್ಲಲ್ಲ ಕೊಬ್ಬಿಡ್ದ. ದಯವಿಟ್ಟು ನೀನು ಹೇಳ್ತಾನೆ ಗೌರಿ. ನನಗೆ ಶಿಕ್ಷೆ ಕೊಟ್ಟಿಲ್ಲ, ನಿನಗೆ ನೀನೇ ಯಾರನ್ನ ತಿದ್ಕೊಳಕ್ ಒಂದು ಅವಕಾಶ ಕೊಟ್ಟಿನಿ. ನಿನ್ ಬಳಿ ಆ ಬಳಿಗೆ ಹೋದ್ರ ಮತ್ತೆ ಹೊಸ ಬಳಿ ತಗೊಂಡ್ ಕಿಸ್ನ ಕೊಂಡ್ಕೊಂಡು ಹಾಕೋಬಹುದು ನಾನು. ಆದ್ರೆ ನಂಬಿಕೆ ಅನ್ನೋದು ಹೊಡೆದು ಹೋದ್ರ ಅದು ವಾಪಸ್ ಇವತ್ತು ಸಂಪಾದನೆ ಮಾಡ್ಕೊಳಕ್ ಆಗಂಗಿಲ್ಲ. ಆ ಬಳಿ ನಿನ್ ತಪ್ಪನ್ನ ತಿದ್ಕೊಳಕ್ ಒಂದು ಬುನಾದಿ ಅಷ್ಟ. ನೆನಪಿಟ್ಕೋರಿ, ನೀವು ತಂದು ತೋರ್ಸೋ ಬಂಗಾರ ಬಳಿ ಅವತ್ ನಾ ಬಂಗಾರ ಬಳಿ ಅಂತ ಹಾಕೊಳ್ಳೋದ, ಬದಲಾದ ವ್ಯಕ್ತಿ ಬದಲಾದ ಮನುಷ್ಯ ಅಂತ ಅನ್ಕೊಂಡು ಹಾಕೊಂಡಿರ್ತೀನಿ. ನೀವು ಕಳ್ಕೊಂಡಿರೋ ನಂಬಿಕೆನ ಮತ್ತೊಳ್ಳೆ ಉಳಿಸ್ಕೊಳಕ್ 3 ದಿನ ಉಳಿದೈತಿ. ನೆನಪಿಟ್ಕೊರಿ. ಕೇಳ್ಸಂದಿಲ್ಲೋ ನಮ್ಮ ತಂಗಿ ಹೇಳಿದ್ದು? ನಮ್ಮ ತಂಗಿ ಬೇಕಾಗಿದ್ದು ನೀನು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಲ್ಲ, ಒಳ್ಳೆ ಮನಸ್ಸು ಒಳ್ಳೆ ಗುಣ. ಹೋಗು ಆ ಬಂಗಾರ ಬಳಿ ತೊಡಸಿ ನಮ್ಮ ತಂಗಿಗೆ ನಿನ್ನ ಯೋಗ್ಯತೆ ಉಳಿಸೋ. ಇನ್ನು 3 ಟೈಮ್ ಅದ.
ಏನ್ ಟೈಮ್ ವೇಸ್ಟ್ ಮಾಡ್ತಿ ಹೋಗ ತಂದ್ ತೋರಿಸ್. ಅವ್ರು ಹೇಳೋದು ಬರೋಬ್ಬರನೇ ಐತಿ. ಯಾಕಂದ್ರೆ ನಾನು ಹೆಂಡತಿ ಬೇಕಾಗಿರೋದು ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿ ಅಲ್ಲ, ನನ್ನ ನಂಬಿಕೆ ನನ್ನ ವಿಶ್ವಾಸ ನಾ ಮಾಡಿದ ಅನ್ಯಾಯ ಪರೀಕ್ಷೆ ಮಾಡತ್ತಾಳಕ್ಕೆ. ಅಂದ್ರೆ ಅಕ್ಕಿ ನನ್ನ ಸಲಿಂದ ಒತ್ತಿ ಇಟ್ಟಿದ ಬಂಗಾರ ಬಿಡಿಸಿ ಯಾವಾಗ ತಾನು ಕೈ ತಂದು ತೋರಿಸ್ತಿಲ್ಲ ಅವಾಗ ನಾನು ನಂಬ್ನಲ್ಲತ್ತಾಳೆ. ಈ ನಂಬಿಕೆನ ಆಕಿನ ಮುಂದೆ ಉಳ್ಸೋಳಕಬೇಕು. ಉಳ್ಸೋಳಕಂದ್ರೆ ನನ್ನ ಜೀವನ ಪರ್ಯಂತ ನಂಬೋದಲಕ್ಕೆ. ನಾನು ಹೆಂಡತಿ ಹೆಂಗಾರ ಮಾಡಿ ಆ ಬಳಿ ಇಟ್ಟಿದ್ದ ಬಳಿ ಒತ್ತಿ ಇಟ್ಟಿದ್ದ ತೊಗೊಂಬಂದು ಆಕಿನ ಕೈ ನಾ ತೋರಿಸ್ತೀನಿ ಬಿಡೋದೇ ನಾನು. ಇದನ್ನು ನಾನು ಒಂದು ಹಠಾತ ತಗೋತಾನೆ ಇವತ್ತು. ಒಳಗೆ ನಿಂತೈತಿ ಮೆಕ್ಕಿತೇನೆ ಒಂದು ಗಾಳಿ ಹಾಕ್ಬೇಕು, ಚಂಡಿ ಒಂದು ಬಂದೈತಿ ಚಂಡಿ ಹೊಡಿಸ್ಬೇಕು, ಆಳುಗಳು ಸಿಗುವಲ್ಲು ಏನು ಸಾಕಾಗೈತಿ. ಯಾರಪ್ಪ ಬಾರವಪ್ಪ ಯಾಕೆ ಹಿಂಗ ಏನಿಲ್ಲ ರೇಟ್ ದಗದ ಐತ್ರಿ ನಿಮ್ಮ ಕಡೆ ಏನು ಹೇಳಿಲ್ಲ ಏನು ಬೇಕು. ಹಾಕ್ತಾರಪ್ಪ ಅವಟ್ ಎಲ್ಲಾ ಮೆಕ್ಕಿತೇನಿ ಅವಟ್ ಗೊಳೆ ಹಾಕ ಇಲ್ಲಟ್ ಅದಾವ ಅದ್ನೊಟ್ಟು ಗೊಳೆ ಹಾಕಿ ಮುಚ್ಚಿಬಿಟ್ಟು ನಡಿತೈತಿ. ನಿಂತೇನೈತಿ ಇನ್ನೊಟ್ ಕಸ ಪಸ ಅದು ಐತೆ. ಗೌರಿ ಕೇಳವ ನಿನ್ನ ಗಂಡನ ಕತಿ ಅಲ್ಲ. ಅವಂಗೆ ದುನಿಯಾ ಆಸ್ತಿ ಅದ, ಹೋಗಿ ಆ ಊರ್ಗೋನು ಬಲ್ಲಿ ಹೊಲ್ದಾಗ ಕೆಲಸ ಮಾಡ್ಲತ್ತಾನತ್ತ. ಯಾರ ಮನಿ ಮರ್ಯಾದ ಕಳಗ್ ನಿಂತಾನವ ಇವ? ಬೆವರು ಸುರ್ತು ದುಡಿದ್ರಾಗ ಏನ್ ತಪ್ಪೈತನ್ನ? ನಾ ಮಾಡ್ಕೊಂಡ್ ಹಂತಿ ಮೇಲೆ ಅನುಮಾನ ಕೊಡೋದ್ ತಪ್ಪ ಅಂತ ಹೇಳಿ ಅಂತಂತಾರ, ಮಾನ ಮರ್ಯಾದೆ ಎಲ್ಲ ಹೋಗುತ್ತ. ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಆಗುತ್ತ? ಅದ್ರಾಗ ಅವ್ನ್ ತುತ್ತು ಅಣ್ಣ ಸಂಬಂಧ ಏನ್ ದುಡಿಯಾಕತ್ತಿಲ್ಲದ. ಕಳ್ಕೊಂಡಿರೋ ನನ್ನ ಮರ್ಯಾದಿನ ನಂಬಿಕೆನ ಹೊಳ್ಳಿ ಪಡ್ಕೋಬೇಕಂತ ದುಡಿಯಾಕತ್ತಾನ. ಎಲ್ಲ ಯಾಕ ಅವ ಮಾಡೋ ನಾಟಕ ನೀ ಮರಳ ಬಿಡವ. ನಿನ್ ಮೇಲೆ ಅಷ್ಟು ಪ್ರೀತಿ ಇತ್ತಂದ್ರ ಮಲ್ಲೆ ಚಂದಿರ್ಬೇಕಾಗಿತ್ತಲ್ಲವ. ತಪ್ಪು ಮಾಡಿದ್ಮೇಲೆ ತಿದ್ಕೊಳಕ ಮನುಷ್ಯಗೊಂದು ಅವಕಾಶ ಕೊಡ್ಬೇಕನ್ನ. ಕಷ್ಟ ಕೇಳಿ ಮನ್ಸಿಗೆ ನೋವು ಆಗತ್ತೆ. ಆಯ್ತಲ್ವ ಏನ್ರ ಮಾಡ್ರಿ. ನಾ ಕೊಟ್ಟಿರೋ ಶಿಕ್ಷೆ ಅವನಿಗೆ ಇಷ್ಟು ಕಷ್ಟ ಕೊಡುತ್ತಂತ ನಾ ಅನ್ಕೊಂಡಿರ್ಲಿಲ್ಲ. ಅದೇನ್ ಮಾಡಕತ್ತಿದ್ದ ಏನಿಲ್ಲ ಇದು.
ಗೌರಿ ನೀ ಇಲ್ಲಿಗೆ ಯಾಕೆ ಬಂದಿ ನೋಡಿ ನಿಮ್ಗೆ ಈಗರೆ ಖುಷಿ ಅನ್ಸತ್ತ ನಾನು ನೋಡಿ ಏನಿದೆಲ್ಲ ಇಲ್ಲಿ ಕೆಲಸ ಮಾಡ ಗೌರಿ ಎಲ್ಲ ಹೊಲಸ ಬಿಟ್ಟಾವಲ್ಲ ನೋಡ ಬಿಡ್ನಿ ಹೇಳ್ತಾನ ಇದು ಹೊಲಸಲ್ಲೋ ನಿನ್ ತಪ್ಪಿಗೆ ಕಾಯಸ್ತಾ ಇದ್ದ ಇದಕ್ಕಿಂತ ಹೊಲಸ ನಿನ್ ಮನ್ಸೊಳಗ್ ಅನುಮಾನ ಅನ್ನೋದಿತ್ತಲ್ಲ ಅದು ಹೊಲಸಾಗಿತ್ತು ಇದಲ್ಲ ಗೌರಿ ಇದು ನಾ ಇಲ್ಲಿ ಬ್ಯಾಡ ನನಗೆ ಇದಕ್ಕೆ ನಾ ಹಾಕದ ಮಾಡಲ್ಲ ನಿನಗೆ ಬ್ಯಾಡ ನನಗೆ ಉಪವಾಸ ಇದ್ದು ಮೈಯಾಗಿನ ಶಕ್ತಿ ಗಳಿಸ್ಕೊಂಡು ನಂಬಿಕೆ ಗಳಿಸ್ಕೊಳ್ಳೋದ್ ಬೇಕಾಗಿಲ್ಲ ನೀ ನನಗ ನಾನು ನಿನಗ ಊಟ ಕಣಿಕರದಿಂದ ತಂದಿಲ್ಲ ಇದನ್ನ ಒಬ್ಬ ಮನುಷ್ಯ ಆಗಿ ತಿದ್ಕೊಳಕ್ ಪ್ರಯತ್ನ ಪಡಕತ್ತಿ ಅದಕ್ ಸಹಾಯ ಆಗ್ಲಂತ ಹೇಳ್ಕೇಸಿನ ತಂದೆ ಗಂಡನಾಗಿ ನೀನ್ ಸೋದಿರ್ಬೋದು ಅದ್ರೊಬ್ಬ ಮನುಷ್ಯ ಆಗಿ ಗೆಲ್ಲೋ ಪ್ರಯತ್ನ ಪಡಕತ್ತಿದಿ ಇನ್ನೊಂದ್ ಮಾತು ಆ ಬಂಗಾರ ಬಳಿ ನನ್ ಕೈಯಾಗ ಹಾಕೋತಿಲ್ಲ ಅದಕ್ಕೆ ಅವಾಗ ಕಿಮ್ಮತ್ ಬರಂಗಿಲ್ಲ ಈಗೇನ್ ಪ್ರಯತ್ನ ಪಡಕತ್ತಿಯಲ್ಲ ಕಷ್ಟಪಟ್ಟು ದುಡಿಯಾಕತ್ತಿಲ್ಲ ಬೆಳೆಹಣ್ಣಿ ಸುತ್ತಾಕತ್ತಿಯಲ್ಲ ಇದರಿಂದ ಆ ಬಂಗಾರ ಬಳಿ ಬೆಲೆ ಬರುತ್ತೆ ಅಷ್ಟೇ ಆ ದಿನ ಸಂಬಂಧ ಕಾಯ್ತಿರ್ತೇನೆ ಏನು ದಾರಿ ಕಾಲಕ್ಕೆ ಹೋಗ್ಬೇಡವಾ ನಾನು ಬರಂಗಿಲ್ಲ ಯಾಕನ ಹಿಂಗ್ ಮಾತಾಡತ್ತೆ ಏನಾಗ್ತ ಏನ್ ಗಾಬ್ರಾಗಂತ ವಿಷಯ ಇಲ್ಲವ ಏನ್ ಮನುಷ್ಯರಾಗ ಉಳಿತಂಗಿ ಕೇಟತ್ತವ ವಾರ ಆಯ್ತು ಕೂಲಿಲ್ಲ ನೀರಿಲ್ಲ ಕೈ ಆ ಕಡೆ ಕೂದ್ಲೆ ಆ ಕಡೆ ರೀ ಕಣ್ಣಾರ್ಲೆ ನೋಡಂಗೆ ತಂಗಿ ಬರ ನೋಡ್ಕೊಂಡ್ಬಂದೆ ತಂಗಿ ಅವನ ಆರೋಗ್ಯಕ್ಕಿಂತ ನೀನ್ ಬೆಳೆ ಅಂತ ದೊಡ್ಡದಾಯ್ತಾ ಅವನ ಪ್ರಾಣಕ್ಕಿಂತ ನಿನ್ ಹಠನೇ ದೊಡ್ಡದಾಯ್ತಾ ಹೋಗಮ್ಮ ಹೋಗಿ ಮನೆಗೆ ಕರ್ಕೊಂಬ ಅವಂಗ ಬಾ ಅಂತೇಳು ಹಣ ಕೊಡು ಅಂತ ಯಾರು ಹೇಳಿದ್ರನ್ನ ನಾ ಹೇಳಿದ್ದು ನಂಬಿಕೆ ಗಳಿಸ್ಕೊ ಅಂತ ಹೇಳಿ ಹಣ ಕೊಡು ಅಂತ ಹೇಳಿಲ್ಲ ಅವನಿಗೆ ಗೌರಿ ಇನ್ನ ನೀನ್ ಕೊಟ್ಟೆ ಟೈಮ ಮುಗುದಿಲ್ಲ
ಈಗ ನನ್ನ ಸೋಲಿಸ್ಬೇಕಂತಂದು ಏನು ಹೆಂಗ ನಾ ಬಂದಿದ್ದು ನಿನ್ ಸೋಲ್ ಅನ್ನಕಲ್ಲ, ನನ್ ಸೋಲ್ ಅಣ್ಣ ಒಪ್ಕೊಳಕ್ ಬಂದೀನಿ. ನಾನ ಸೋತಿನ. ನಿನ್ನ ಸೋಲು ನೀನ ಒಪ್ಕೊಳಕ ನೀ ಹೇಳೋದು ನನಗೆ ಅರ್ಥ ಆಗೋಲಾಗಿತ್ತು ಗೌರಿ. ಅದು ಹಂಗೆ ನಿನ್ನ ಸೋಲು ನೀನು ಹೆಂಗೆ ಒಪ್ಕೋತಿ? ನಾನ್ ನಿಮಗ್ ಸವಾಲ್ ಹಾಕಿದ್ದು ನಿಮ್ನ ನೀವು ತಿದ್ಕೊಲ್ ಅಂತ ಹೇಳಿ, ಒಳ್ಳೆ ಬುದ್ಧಿ ಕಲೀಲ್ ಅಂತ ಹೇಳಿ. ಈ ತರ ನಿಮಗ್ ನೀವು ಕಷ್ಟ ಕೊಟ್ಕೊಂಡ್ ಸಾಯಕಂತಲ್ಲ, ಯಾರಿಗ್ ಪ್ರೂವ್ ಮಾಡಕ್ ಹೊಂಟಿರಿ ನೀವು ಇದನ್ನೆಲ್ಲ? ಎಲ್ಲ ಕಷ್ಟ ಪಡ್ ನೋಡ್ ನನಗ್ ನಾವ್ ಅನ್ಕೊಂಡ್ರ ಈಗಾಗ್ಲೇ ಬದ್ಲಾಗಿರಿ. ನಂಗಷ್ಟ ಸಾಕು. ಇದ್ದೀರಿ ನೀವು. ಇದನ್ನೆಲ್ಲ ನೋಡಿ ನಿಮ್ ಪ್ರೀತಿ ಮುಂದ ನನ್ ಹಠ ಏನ್ ದೊಡ್ಡದಲ್ಲ ಅನ್ನಿಸ್ತು ನನಗ. ಬರ್ರಿ ಮನೆಗೆ ಹೋಗುವ. ಹುಡುಕೈ ಈಗ ನಾ ಎಲ್ಲಿಗೆ ಬರೋದಲ್ಲ. ನಾ ಈ ನಿನ್ನ ಕೊಟ್ಟಿದ್ದ ಕೆಲಸ ನಾ ಮಾಡೇ ಬರ್ಬೇಕಣ್ಣ. ಯಾಕಂದ್ರೆ ಅರ್ಧಾಕ್ ಬನ್ನಿ ಅಂದ್ರೆ ನೀವು ಕೊಟ್ಟಿದ್ದ ನಂಬಿಕೆನೂ ಮುರಿದಂಗಾಕತ್ತೆ. ಅಡಿತನ ನನ್ನ ಮರ್ಯಾದೆನೂ ಕಳ್ಕೊಂಡಾಕತ್ತೆ. ನಾ ಮರ್ಯಾದೆ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಗುರು. ಯಾವ ನಂಬಿಕೆ ಯಾವ ವಿಶ್ವಾಸ ರೀ? ನನ್ನ ತಾಯಿನ ಇರ್ಲಿಕ್ಕಂತಂದ್ರ ನೀವ್ ಗೆಲ್ಬೇಕಂದಿದ್ ನನ್ಗ ಖುಷಿನ ಐತಿ. ಆದ್ರ ಆ ಜೀವನದಾಗ ನೀವ ಇರ್ಲಿಕ್ಕಂತಂದ್ರ ನಾನೇನ್ ಮಾಡಿ ಹೋಗ್ಬೇಕ್ರ ಇದ್ದು. ಇದೆಲ್ಲ ಬ್ಯಾಡ್ರಿ, ಸುಮ್ ಬಂದ್ಬಿಡ್ರಿ ಹೋಗು. ನೀವು ನನಗೆ ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಕೊಟ್ಟಿದ್ದೆ. ಅದು ಯಾವ ರೀತಿಯಿಂದ ಮುಕ್ತ ಆಗೋದು ನನಗೆ ಗೊತ್ತಾಗಲೈತೆ. ಒಂದು ಯಾವ ಪ್ರಾಯಶದಾಗ ಏನ್ ಮಾತಾಡಕತ್ತೀರಿ ನೀವೀಗ? ಮೊದಲ್ ನೀವೆಲ್ಲ ತಪ್ಪು ಮಾಡಿದಾಗ ನನ್ನ ಕಣ್ಣೊಳಗೆ ಕಣ್ಣೀರ್ ಬರ್ತಿತ್ತು. ಆದ್ರೆ ಈಗ ಇದನ್ನೆಲ್ಲಾ ನೋಡಿ ನನ್ನ ಕಣ್ಣೊಳಗ ಖುಷಿ ಕಾಣಕತ್ತೈತಿ. ಇಷ್ಟ ಸಾಕ್ರಿ. ಇದ್ರೊಳಗ ಇದೇ ಪ್ರಾಯಶ್ಚಿತ ಅನ್ಕೊಂಡೇನ್ರಿ ನಾನು. ಬರ್ರಿ ಹೋಗುವ.